ಮುಂದಿನ ಪ್ರಶ್ನೆ 11. ಜೌಲ್ ಉಷ್ಣೋತ್ಪಾದನಾ ಪರಿಣಾಮದ ನಿಯಮವನ್ನು ನಿರೂಪಿಸಿ ಅದರ ಗಣನೀಯ ರೂಪವನ್ನು ಬರೆಯಿರಿ ಅಂತದೆ. ಅದಾದ ನಂತರ ವಿದ್ಯುತ್ ಮಂಡಲದಲ್ಲಿ ರೋಧಗಳ ಸರಣಿ ಜೋಡಣೆಗೂ ಮತ್ತು ರೋಧಗಳ ಸಮಾಂತರ ಜೋಡಣೆಗೂ ಇರುವ ವ್ಯತ್ಯಾಸ ಯಾವುದಾದರೂ ಬರೆಯಿರಿ ಅಂತಿದೆ. ಆಮೇಲೆ ಅಥವಾ ಇವು ಎರಡನ್ನಾದರೂ ಬರೀಬೋದು ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ಕಾರಣ ಕೊಡಿ. ವಿದ್ಯುತ್ ದೀಪದ ತಂತುವಾಗಿ ಟಂಗ್ಸ್ಟನನ್ನು ಬಳಸ್ತಾರೆ, ಏಕೆ ಅಂತ ಬರೀಬೇಕು. ವಿದ್ಯುತ್ ತಂತು ದೀಪಗಳಲ್ಲಿ ಸಾಮಾನ್ಯವಾಗಿ ನೈಟ್ರೋಜನ್ ಅನಿಲವನ್ನು ತುಂಬುತ್ತಾರೆ, ಯಾಕೆ. ಅದಾದ ನಂತರ ಇದಕ್ಕೆ 2 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಸ್ನೇಹಿತರೆ, ಇದಕ್ಕೊಂದು ಮತ್ತು ಇದಕ್ಕೊಂದು. ಆಮೇಲೆ ಮಿಲಿಮೀಟರ್ ಮತ್ತು ವೋಲ್ಟ್ ಮೀಟರ್ಗಳ ಉಪಯೋಗವನ್ನು ಬರೆಯಿರಿ, ಇವುಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ ಅನ್ನೋದನ್ನು ಬರೆಯಿರಿ ಅಂತಿರುತ್ತೆ. ಸೊ ಇದಕ್ಕೂ ಕೂಡ 2 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಟೋಟಲ್ ಒಂದು ಕ್ವಶನ್ಗಿರೋದು 4 ಮಾರ್ಕ್ಸು. ನೀವು ಇಲ್ಲಿ ಇದಕ್ಕೆ 2 ಮಾರ್ಕ್ಸ್ ಸಿಕ್ಕರೆ 4 ಆಗುತ್ತೆ. ಇಲ್ಲಿ ಇದಕ್ಕೆ 2 ಮಾರ್ಕ್ಸ್ ತೊಗೊಂಡ್ರೆ ಒಟ್ಟು 4 ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದಕ್ಕೆ ಬರಿಬೇಕಾಗಿರ್ತಕ್ಕಂಥ ಉತ್ತರ ಏನಾಗಿತ್ತು ಅಂತಂದರೆ, ಒಂದನೇದು ಹೇಗೆ ಜೌಲ್ ಉಷ್ಣೋತ್ಪಾದನಾ ಪರಿಣಾಮದ ನಿಯಮವನ್ನು ನಿರೂಪಿಸಿ ಅದರ ಗಣನೀಯ ರೂಪವನ್ನು ಬರೆಯಿರಿ ಅಂತಿದೆ. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರೋ ರೋಧದಲ್ಲಿ ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಮೀನ್ಸ್ ಟೆಂಪರೇಚರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಆ್ಯಂಡ್ ಕೊಟ್ಟಿರೋ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತೆ ಅಂತೇಳಿ. I ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ರೋಧದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತೆ. ರೋಧದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿದೆ ಅಂತಿದೆ. ಅದಾದ ನಂತರ H = I² R × T ಅಂತ ನೋಡ್ತೀವಿ. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೇನಾಗುತ್ತೆ ಸ್ನೇಹಿತರೆ, 2 ಮಾರ್ಕ್ಸ್ ಸಿಗುತ್ತೆ. ಇದಾದ ನಂತರ 2ನೇದು ವಿದ್ಯುತ್ ಮಂಡಲದಲ್ಲಿ ರೋಧಗಳ ಸರಣಿ ಜೋಡಣೆಗೂ ಮತ್ತು ರೋಧಗಳ ಸಮಾಂತರ ಜೋಡಣೆಗೂ ಇರುವ ವ್ಯತ್ಯಾಸವನ್ನು ಬರೆಯಿರಿ ಅಂತಿದೆ. ಸೊ ವ್ಯತ್ಯಾಸವನ್ನು ನೋಡೋದಾದರೆ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗೆ ಇರತಕ್ಕಂಥ ವ್ಯತ್ಯಾಸ. ಸಂಯೋಜನೆಯ ಒಟ್ಟು ರೋಧವು ಅದರ ಘಟಕ ರೋಧಗಳಿಗಿಂತ ಹೆಚ್ಚಾಗಿರುತ್ತೆ. ಈಗ R1 + R2 + R3 ಅಂತ ಮಾಡಿದ್ರೆ ಇದರದ್ದು ಒಟ್ಟು ಈಗ R1 ನಮಗೆ 3 ಓಮ್ ಇದೆ, R2 2 ಓಮ್ ಇದೆ, R3 3 ಓಮ್ ಇದ್ದರೆ ಟೋಟಲ್ ಬರೋದು ನಮಗೆ 8 ಓಮ್. ಇದು ಸರಣಿ ರೋಧದಲ್ಲಿ ಪ್ರತಿಯೊಂದು ರೋಧಗಳ ಘಟಕಕ್ಕಿಂತ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಪ್ರತಿ ರೋಧದಲ್ಲಿ ಸಮಾನವಾದ ವಿದ್ಯುತ್ ಪ್ರವಾಹ ಇರ್ತದೆ. ಈಗ ನೀವು 3 ಓಮ್ ಇರ್ತಕ್ಕಂಥ R1 ರೋಧ ಆಗಿರ್ಬೋದು ಅಥವಾ ರೆಸಿಸ್ಟೆನ್ಸ್ ಆಗಿರ್ಬೋದು, R2 ರೆಸಿಸ್ಟೆನ್ಸ್ ಆಗಿರ್ಬೋದು ಅಥವಾ R3 ರೆಸಿಸ್ಟೆನ್ಸ್ ಆಗಿರ್ಬೋದು, ಇವುಗಳಲ್ಲಿ ಒಂದೇ ತೆರನಾದ, ಯಾಕಂದರೆ ನಾವು ಬ್ಯಾಟ್ರಿಯನ್ನು ಹೇಗೆ ಜೋಡಿಸಿರ್ತೀವಿ ಅಂದರೆ ಈ ಥರ ಇರುತ್ತೆ ಸ್ನೇಹಿತರೆ. ಸೊ ಸಮಾಂತರವಾಗಿರೋದರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದೇ ತೆರನಾದ ರೋಧ ಇರುತ್ತೆ ಪ್ರತಿಯೊಂದರಲ್ಲಿ. ಈಗ R1 R2 ಮತ್ತು R3 ಅಂತ ನೋಡಿದ್ರೆ, ಸೊ ಇದರಲ್ಲಿ ನಮಗೆ ಸಮಾಂತರವಾದ ರೋಧ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ರೋಧಗಳು ಸ್ವತಂತ್ರವಾಗಿ ನಿರ್ವಹಿಸಲಾರವು. ಒಂದು ಹೋದರೆ, ಈಗ ಸಿರೀಸ್ನಲ್ಲಿ ಇರೋದು ಒಂದು ಹೋದರೆ ನೆಕ್ಸ್ಟದ್ದು ಏನಾಗೋದಿಲ್ಲ, ಕೆಲಸ ಮಾಡೋದು ಒಂದು ಇದು ಏನಾಗುತ್ತೆ, ಅದು ಕೆಲಸ ಮಾಡ್ತಿರುತ್ತೆ. ಸೊ R1 R2 R3 ಅಂತ ಇರುತ್ತೆ. ಪ್ರತಿರೋಧಕದ ತುದಿಗಳ ನಡುವಿನ ವಿಭವಾಂತರ ಬೇರೆ ಬೇರೆ ಆಗಿರ್ತದೆ ಅಂತ ಇರ್ತದೆ. ಇದರ ನಡುವೆ ಇರತಕ್ಕಂಥ ರೆಸಿಸ್ಟೆನ್ಸ್ ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳ್ತಾರೆ. ಯಾವುದಾದ್ರೂ 2 ಜೊತೆ ವ್ಯತ್ಯಾಸವನ್ನು ಬರೀಬೇಕು. ಸಂಯೋಜನೆ ಒಟ್ಟು ರೋಧವು ಅದರ ಘಟಕ ರೋಧಗಳಿಗಿಂತ ಕಡಿಮೆ ಇರುತ್ತೆ, ಯಾಕಂದರೆ ಡಿವೈಡೆಡ್ ಬೈ ಮಾಡ್ತಿರ್ತೀವಿ. ಈಗ ಪ್ಯಾರಲಲ್ ಜೋಡಿಸಿದಾಗ 1/R1 + 1/R2 + 1/R3 ಅಂತ ಆ್ಯಡ್ ಮಾಡ್ತೀವಿ. ಇದರಿಂದ ಬಂದಿರತಕ್ಕಂಥ ಒಟ್ಟು ಏನಾಗಿರುತ್ತೆ ಅಂತಂದರೆ ಈಗ ಎಷ್ಟಾಗುತ್ತೆ, 1/3 + 1/2 + 1/3 ಆಗಿರುತ್ತೆ. ಸೊ ಹಂಗಾಗಿ ಎಲ್ಲದರದ್ದು ನಾವು
ಎಲ್ ಸಿ ಎಮ್ ತೆಗೆದ್ರೆ 1/6 ಆಗುತ್ತೆ ಸ್ನೇಹಿತರೆ. ಸೊ ಇದೇನಾಗಿರುತ್ತೆ, ಪ್ರತಿಯೊಂದು ಇದು 3 ಓಮ್ ಇತ್ತು, ಆದರೆ ಇಲ್ಲಿ ಬಂದಿರೋದು 1/6 ಇದೆ. ಸೊ ಇದನ್ನು ನಾವು ಬಿಡಿಸಿದಾಗ 6 × 6, 4 × 6 = 36, ಮತ್ತು 4 × 6 = 36, 166 ಅಂತ ಬರುತ್ತೆ. ಸೊ ಒಂದು R1 ಇದ್ದಿದ್ದೇ 3 ಓಮ್ ಇತ್ತು, ಬಟ್ ನಮಗೆ ರಿಸಲ್ಟ್ ಅಂತ ಬಂದಿರೋದು 1.66 ಓಮ್. ಸೊ ಹಾಗಾಗಿ ಸಂಯೋಜನೆಯ ಒಟ್ಟು ಸಮಾಂತರ ಜೋಡಣೆಯಲ್ಲಿ ಸಂಯೋಜನೆಯ ಒಟ್ಟು ರೋಧವು ಅದರ ಘಟಕ ರೋಧಗಳಿಗಿಂತ ಕಡಿಮೆ ಇರ್ತದೆ. ಒಟ್ಟು ವಿದ್ಯುತ್ ಪ್ರವಾಹವು ಘಟಕ ರೋಧಗಳಲ್ಲಿ ವಿಭಜನೆಗೊಳ್ಳುತ್ತದೆ, ಅಂದರೆ ಪ್ರತಿಯೊಂದರಲ್ಲಿ ಡಿವೈಡ್ ಆಗಿರುತ್ತೆ. ಆಮೇಲೆ ಯಾಕಂದರೆ ನಾವು ಈ ಥರ ನೋಡ್ತೀವಿ. ಇಲ್ಲಿ ಬಂದಿರತಕ್ಕಂಥ ರೋಧ ಏನಿರುತ್ತೆ, ವಿದ್ಯುತ್ ಪ್ರವಾಹ ಇರ್ತದೆ, ಇದು ಕರೆಂಟು ಡಿವೈಡ್ ಆಗುತ್ತೆ. ಈ ಕಡೆ ಏನಾಗುತ್ತೆ ಹೋಗುತ್ತೆ. ಸೊ ಪ್ರತಿಯೊಂದರಲ್ಲಿ ಡ್ಯಾಮೇಜ್ ಆದರೂ ಇದರಲ್ಲಿ ಪಾಸ್ ಆಗ್ತಿರುತ್ತೆ, ಡ್ಯಾಮೇಜ್ ಆದರೂ ಇದರಲ್ಲಿ ಪಾಸ್ ಆಗ್ತಿರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಅದರದ್ದು ಒಟ್ಟು ವಿದ್ಯುತ್ ಪ್ರವಾಹವು ಘಟಕ ರೋಧಗಳಲ್ಲಿ ವಿಭಜನೆಗೊಳ್ಳುತ್ತದೆ. ರೋಧಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತವೆ. ಪ್ರತಿಯೊಂದು ರೋಧ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತದೆ. ರೋಧಗಳ ತುದಿಗಳ ನಡುವಿನ ವಿಭವಾಂತರ ಸಮಾನ ಆಗಿರುತ್ತೆ. ಎಲ್ಲ ಕಡೆಯೂ ಅವುಗಳ ವಿಭವಾಂತರ ವೋಲ್ಟೇಜ್ ಏನಾಗಿರುತ್ತೆ, ಸಮಾನ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನೀವು ಯಾವುದಾದ್ರೂ 2, ಇದು 2, ಈ ಕಡೆ 2 ಬರೆದ್ರೂ ಕೂಡ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. 1 + 1 2 ಮಾರ್ಕ್ಸ್ ಸಿಗುತ್ತೆ. ಸಾರಿ 4 ಮಾರ್ಕ್ಸ್ ಸಿಗುತ್ತೆ. 1 1 2 4 ಮಾರ್ಕ್ಸು ಇಲ್ಲಿ ಕೊಟ್ಟಿದ್ದಾರೆ. ಯಾವುದಾದ್ರೂ 2 ಜೊತೆ ವ್ಯತ್ಯಾಸಗಳನ್ನು ಬರೀಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಕಾರಣ ಕೊಡಿರಿ ಅಂತಿದೆ. ನಿಮಿಷ, ಕಾರಣ ಕೊಡಿ. ಏನಕ್ಕೆ ಕಾರಣ ಕೊಡಬೇಕು? ವಿದ್ಯುತ್ ದೀಪದ ತಂತುವಾಗಿ ಟಂಗಸ್ಟನನ್ನು ಏಕೆ ಬಳಸುತ್ತಾರೆ? ಸೊ ಅದಕ್ಕೆ ಕಾರಣಗಳೆಂದರೆ, ದ್ರವನ ಬಿಂದು ಹೆಚ್ಚಾಗಿರ್ತದೆ. ಟಂಗಸ್ಟನ್ ಒಂದು ಏನು ಮೆಟಲ್ ಇದೆ, ಇದರದ್ದು ದ್ರವನ ಬಿಂದು ಎಲ್ಲ ಉಳಿದ ಮೆಟಲ್ಗಳಿಗಿಂತ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಹಾಗಾಗಿ ಟಂಗಸ್ಟನನ್ನು ಬಳಕೆ ಮಾಡ್ತಾರೆ. ರೋಧಶೀಲತೆ ಹೆಚ್ಚು, ಅಂದರೆ ರೆಸಿಸ್ಟೆನ್ಸ್ ಕೂಡ ಏನಾಗಿರುತ್ತೆ, ಹೈ ಇರುತ್ತೆ. ಕಡಿಮೆ ಕ್ರಿಯಾಶೀಲ, ಇದು ಟಂಗಸ್ಟನ್ಗೆ ಸಂಬಂಧಪಟ್ಟ. ಸೊ ಪ್ರತಿಯೊಂದು ಕಾರಣಕ್ಕೂ ನಿಮಗೂ ಕೂಡ ಏನಾಗಿರುತ್ತೆ, ಅರ್ಧ ಮಾರ್ಕ್ಸ್ ಕ್ಯಾರಿ ಆಗಿರುತ್ತೆ. ಸೊ ಇಲ್ಲಿ 1 ಮಾರ್ಕ್ಸು. ಕ್ವಶನ್ ಏನಿದೆ ಅಂತ ನೋಡಿದ್ರೆ, ವಿದ್ಯುತ್ ತಂತು ದೀಪಗಳಲ್ಲಿ ಸಾಮಾನ್ಯವಾಗಿ ನೈಟ್ರೋಜನ್ ಅನಿಲವನ್ನು ಏಕೆ ತುಂಬಿರುತ್ತಾರೆ? ಯಾಕೆ ತುಂಬಿರ್ತಾರೆ ಅಂದರೆ, ನೈಟ್ರೋಜನ್ ಅನಿಲು ಕಡಿಮೆ ಕ್ರಿಯಾಶೀಲ ಆಗಿರ್ತೈತಿ. ಈಗ ನೀವು ಹೈಡ್ರೋಜನೋ ಆಕ್ಸಿಜನೋ ತುಂಬಿದ್ರೆ ಇದು ಹೆಚ್ಚು ಕ್ರಿಯಾಶೀಲ ಆಗಿರೋದ್ರಿಂದ ಹೊತ್ತಿ ಉರಿಲಿಕ್ಕೆ ಪ್ರಾರಂಭ ಆಗ್ಬೋದು ಅನ್ನೋ ಕಾರಣಕ್ಕೆ ನೈಟ್ರೋಜನನ್ನು ತುಂಬಿರ್ತಾರೆ. ಆಮೇಲೆ ತಂತುವಿನ ಬಾಳಿಕೆ ಹೆಚ್ಚಿಸ್ತದೆ. ಅಂದರೆ ಏನು ಟಂಗಸ್ಟನ್ನು ಬಳಕೆ ಮಾಡಿರ್ತೀವಿ, ಆ ಟಂಗಸ್ಟನ್ನ ಬಾಳಿಕೆ ಹೆಚ್ಚಾಗಲಿಕ್ಕೆ ಇದು ಸಹಾಯ ಮಾಡೋದ್ರಿಂದ ನಾವು ನೈಟ್ರೋಜನನ್ನು ಬಳಕೆ ಮಾಡ್ತೀವಿ ಅಂತಕ್ಕಂಥ 2 ಕಾರಣಗಳನ್ನು ಇಲ್ಲಿ ಕೊಡ್ತೀರಿ. ಸೊ ಇದು ಒಂದು ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಆದರೆ ಕ್ವಶನ್ ಇರೋದು 4 ಮಾರ್ಕ್ಸ್. ಇನ್ನು 2 ಮಾರ್ಕ್ಸ್ ಇದಕ್ಕೆ ಅಂತಂದರೆ, ಇಲ್ಲಿರೋ ಪ್ರಶ್ನೆ ಬಿ ಪ್ರಶ್ನೆ, ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳ ಉಪಯೋಗವನ್ನು ಬರೆಯಿರಿ. ಅವುಗಳ ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ ಅಂತಕ್ಕಂಥ ಬರೀರಿ ಅಂತ ಇದೆ. ಸೊ ಅಮೀಟರನ್ನು ವಿದ್ಯುತ್ ಪ್ರವಾಹ ಅಳೆಯಲು ಬಳಸ್ತಾರೆ. ಆಮೇಲೆ ವೋಲ್ಟ್ ಮೀಟರನ್ನು ವಿಭವಾಂತರವನ್ನು ಪೊಟೆನ್ಷಿಯಲ್ ಡಿಫರೆನ್ಸನ್ನು ಅಳೆಯಲಿಕ್ಕೆ ಬಳಸ್ತಾರೆ. ಅಮೀಟರನ್ನು ರೋಧದೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ವೋಲ್ಟ್ ಮೀಟರನ್ನು ರೋಧಕ್ಕೆ ಸಮಾಂತರವಾಗಿ ಜೋಡಿಸ್ತಾರೆ. ಈಗ ಇಲ್ಲಿ ರೋಧಗಳನ್ನು ಯಾವುದು, ವೋಲ್ಟ್ ಮೀಟರನ್ನು ಅಮೀಟರನ್ನು ಹೆಂಗೆ ಅಂತಂದರೆ, ನಿಮಗೊಂದು ಸರ್ಕ್ಯೂಟನ್ನು ನಾವು ಡ್ರಾ ಮಾಡಿದ್ರೆ ಇಲ್ಲಿ ಅಮೀಟರನ್ನು ಜೋಡಿಸ್ತಾರೆ. ಆಮೇಲೆ ಇಲ್ಲಿ ಏನೋ ನಿಮ್ಮದು ಬಲ್ ಇರುತ್ತೆ, ಏನೋ ಇದೆ, ಈ ಕಡೆ ಮೋಟರ್ ಇರುತ್ತೆ. ಸೊ ಈ ಥರ ಜೋಡಿಸ್ತಾರೆ. ಅದೇ ವೋಲ್ಟ್ ಮೀಟ್ರನ್ನು ಇಲ್ಲಿ ಆ ರೋಧಗಳ ಒಂದು ಸರಣಿ ಒಳಗೆ ಅಥವಾ ರೋಧಕ್ಕೆ ಸಮಾಂತರವಾಗಿ ಏನು ಮಾಡ್ತಾರೆ, ಜೋಡಿಸ್ತಾರೆ ಅಂತ ನೋಡ್ತೀವಿ. ಇದು ಇವುಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಆಗಿರೋದ್ರಿಂದ
ಇದು ಎಲ್ಲವೂ ಅರ್ಧ ಅರ್ಧ ಮಾರ್ಕ್ಸು ಕ್ಯಾರಿ ಮಾಡೋದ್ರಿಂದ ಈ 4 ಪಾಯಿಂಟ್ಗಳನ್ನು ನೀವು ಬರ್ತಿದ್ದೆ ಅದರಲ್ಲಿ ಇಲ್ಲಿ 2 ಮಾರ್ಕ್ಸ್ ಅಂತ ಬರ್ತೀರಿ, ಇಲ್ಲಿ 2 ಮಾರ್ಕ್ಸು, ಒಟ್ಟು ಏನಾಗುತ್ತೆ ಅಂದರೆ 4 ಮಾರ್ಕ್ಸ್. ಸೊ ಈ ರೀತಿ ಒಂದು ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆ ನಡೆಯೋದ್ರಿಂದ ನೀವು ಈ ರೀತಿ ಬರೆದಿದ್ದೇ ಅದರಲ್ಲಿ ಸಂಪೂರ್ಣ ಮಾರ್ಕ್ಸ್ಗಳನ್ನು ಔಟ್ ಮಾರ್ಕ್ಸ್ಗಳನ್ನು ಕಡಿಮೆ ಸಮಯದೊಳಗೆ ಏನು ಬರೀಬೇಕು ಅನ್ನೋದನ್ನು ನೀವೇನು ಮಾಡ್ಕೊತೀರಿ, ತಿಳ್ಕೊತೀರಿ. ಹಾಗಾಗಿ ಅಷ್ಟು ಬರೆದ್ರೂ ಕೂಡ ನಿಮಗೇನಾಗುತ್ತೆ, ಔಟ್ ಮಾರ್ಕ್ಸ್ ಸಿಗ್ತಕ್ಕಂಥ ಚಾನ್ಸಸ್. ಸುಮ್ಮನೆ ಏನೋ ಬರೆಯೋದಕ್ಕಿಂತ ನೋಡಿ ಇಷ್ಟೇ ಕೇಳಿದಾರೆ, ಇದನ್ನು ಬಿಟ್ಟು ನೀವು ಏನೋ ಇತಿಹಾಸ ಬರ್ಕೊಂಡು ಒಂದು 2 ಪೇಜ್ ಬರೆದ್ರೂ ಕೂಡ ನಿಮಗೆ 4 ಮಾರ್ಕ್ಸ್ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಅದರಲ್ಲಿ ನೀವು ಎಷ್ಟು ಜೆನ್ಯೂನ್ ಆಗಿ ಬರೆದಿರ್ತೀರಿ ಅನ್ನೋದ್ರ ಆಧಾರದ ಮೇಲೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಿರುತ್ತೆ. ಸೊ ನೀವೇನು ಮಾಡಬೇಕು, ಈ ಥರ ಎಷ್ಟು ಬೇಕೋ ಎಷ್ಟು ಕೇಳಿದಾರೋ ಅಷ್ಟೇನ್ನು ಬರೆಯೋದನ್ನು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ. ಓಕೆ. ಸೊ ನೆಕ್ಸ್ಟ್ ನಿಮ್ಮ ದರ್ಪಣದ ಯಾವುದಾದರೂ 4 ಉಪಯೋಗಗಳನ್ನು ಬರೆಯಿರಿ. ಆಮೇಲೆ ವರ್ಧನೆ ಎಂದರೇನು, ಪ್ರತಿಯೊಂದರ ವರ್ಧನೆಯ ಬೆಲೆಯು +3.0 ಆಗಿದ್ದರೆ ಪ್ರತಿಬಿಂಬದ ಗಾತ್ರ ಮತ್ತು ಸ್ವಭಾವವನ್ನು ತಿಳಿಸಿರಿ ಅಂತಿದೆ. ಈಗ 1ನೇದರದ ಉತ್ತರ ಏನು ಅಂತಂದರೆ, ಟಾರ್ಚ್, ತಪಾಸಣಾ ದೀಪ, ವಾಹನದ ಮುಂಭಾಗ ದೀಪಗಳಲ್ಲಿ ಸಮಾಂತರ ಕಿರಣ ಪುಂಜವನ್ನು ಪಡೆಯಲಿಕ್ಕೆ ನಿಮ್ನ ದರ್ಪಣಗಳನ್ನು ಉಪಯೋಗ ಮಾಡ್ತಾರೆ. ಕ್ಷೌರ ದರ್ಪಣಗಳಲ್ಲಿ ಅಂದರೆ ಕ್ಷೌರದ ಅಂಗಡಿಯಲ್ಲಿ ಕೂಡ ನಿಮ್ನ ದರ್ಪಣಗಳನ್ನು ಬಳಕೆ ಮಾಡಿರ್ತಾರೆ. ದಂತ ವೈದ್ಯರು ಹಲ್ಲಿನ ದೊಡ್ಡ ಪ್ರತಿಬಿಂಬವನ್ನು ಪಡೀಲಿಕ್ಕೆ. ಸೊ ಈ ರೀತಿ ಏನಿರುತ್ತೆ, ಒಂದವ್ರ ಕಡೆ ಗಡಿಯಾರ ಇರುತ್ತೆ, ದರ್ಪಣ ಇರುತ್ತೆ. ಸೊ ಅವ್ರು ಏನು ಮಾಡ್ತಿರ್ತಾರೆ, ಈ ಮೇಲ್ಗಡೆ ಇರ್ತಕ್ಕಂಥ ಹಲ್ಲನ್ನು ಏನು ಮಾಡ್ತಿರ್ತಾರೆ, ಇದರಲ್ಲಿ ನೋಡ್ತಿರ್ತಾರೆ. ಓಕೆ. ಸೊ ಈ ರೀತಿ ಅವರು ದಂತ ವೈದ್ಯರು ಏನು ಮಾಡ್ತಿರ್ತಾರೆ, ಅವುಗಳ ಉಪಯೋಗವನ್ನು ಮಾಡ್ತಿರ್ತಾರೆ. ನೆಕ್ಸ್ಟು ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಿ. ಈಗ ಇಲ್ಲಿ ಒಂದು ನಿಮ್ನ ದರ್ಪಣವನ್ನು ನಾವು ಇದನ್ನು ಮಾಡಿದ್ದೆ, ಅದರಲ್ಲಿ ಈ ಕಡೆಯಿಂದ ಬರ್ತಿರ್ತಕ್ಕಂಥ ಸೌರ ಕಿರಣಗಳನ್ನು ಏನು ಮಾಡ್ಬೋದು, ನಾವು ಇಲ್ಲಿ ಕೇಂದ್ರೀಕರಿಸ್ಬೋದು. ಸೊ ಕೇಂದ್ರೀಕರಿಸೋದ್ರಿಂದ ಜಾಸ್ತಿ ಇಂಟೆನ್ಸಿವ್ ಇರ್ತಕ್ಕಂಥ ಕಿರಣಗಳು ಸಿಗ್ತವೆ. ಸೊ ಈಸಿಯಾಗಿ ನಾವೇನು ಮಾಡ್ಬೋದು, ಆಹಾರವನ್ನು ಬೇಯಿಸ್ಬೋದು ಅನ್ನೋ ಕಾರಣಕ್ಕೆ ಈ ನಿಮ್ನ ದರ್ಪಣಗಳನ್ನು ಬಳಕೆ ಮಾಡ್ತಾರೆ. ಇನ್ನು ವಸ್ತುವಿನ 2ನೇ ಕ್ವಶನ್, ವರ್ಧನೆ ಎಂದರೇನು, ಪ್ರತಿಯೊಂದರ ವರ್ಧನೆಯು +3.0 ಆಗಿದ್ದರೆ ಪ್ರತಿಬಿಂಬದ ಗಾತ್ರ ಮತ್ತು ಸ್ವಭಾವವನ್ನು ತಿಳಿಸಿರಿ ಅಂತಿದೆ. ಸೊ ಇದು ಮೇಲೆ ಪ್ರಶ್ನೆಗೆ ತಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಈಗ ವಸ್ತುವಿನ ಗಾತ್ರಕ್ಕೆ ಹೋಲಿಸಿದರೆ ಸಾಪೇಕ್ಷವಾಗಿ ಹೆಚ್ಚಳವಾಗುವ ಪ್ರತಿಬಿಂಬದ ಗಾತ್ರವೇ ವರ್ಧನೆ. ಪ್ರತಿಬಿಂಬದ ಎತ್ತರ, ಗಾತ್ರ ಮತ್ತು ವಸ್ತುವಿನ ಎತ್ತರದ ಅನುಪಾತ, ವಸ್ತು ದೂರ ಮತ್ತು ಬಿಂಬ ದೂರಗಳ ಅನುಪಾತ ಇವೆಲ್ಲವೂ ಕೂಡ ವರ್ಧನೆ ಆಗೋದನ್ನು ನಾವು ಹೆಚ್ಚಾಗೋದನ್ನು ವರ್ಧನೆ ಅಂತ ಕರಿತೀವಿ. ಈಗ ಒಂದು ವಸ್ತು ಇದೆ, ಸಣ್ಣದಿದೆ, ನಿಮ್ಗೆ ಕಾಣಿಸಂಗಿಲ್ಲ, ಇದನ್ನೇನು ಮಾಡ್ತೀರಿ, ಮೈಕ್ರೋಸ್ಕೋಪ್ ಕೆಳಗಿಟ್ರೆ ದೊಡ್ಡದಾಗಿ ಕಾಣಿಸ್ತದೆ, ಅದನ್ನು ವರ್ಧನೆ ಅಂತ ಕರಿತೀವಿ. ಅದು ನಾವು ಬಳಸ್ತಕ್ಕಂಥ ದರ್ಪಣಗಳ ಆಧಾರದ ಮೇಲೂ ಲೆನ್ಸ್ಗಳ ಆಧಾರದ ಮೇಲೂ ನಮಗೇನಾಗಿರುತ್ತೆ, ಹೆಚ್ಚು ಕಡಿಮೆ ಕಾಣಿಸ್ತೀವಿ. ಈಗ ಉದ್ದ ಲಂಬವನ್ನು ನೋಡಿದ್ರೆ ಅದು ನೀವು ದರ್ಪಣಗಳ ಮೂಲಕ ನೋಡಿದ್ರೆ ಲೆನ್ಸ್ಗಳ ಮೂಲಕ ನೋಡಿದ್ರೆ ಅದು ದೊಡ್ಡದಾಗಿ ಕಾಣಿಸ್ತದೆ, ಇದನ್ನು ವರ್ಧನೆ ಅಂತ ಕರಿತೀವಿ. ಮಿಥ್ಯ ಪ್ರತಿಬಿಂಬ, ನೇರ ಪ್ರತಿಬಿಂಬ ಅಂತ ಬರುತ್ತೆ. ಮಿಥ್ಯ ಪ್ರತಿಬಿಂಬ ಇವುಗಳಲ್ಲಿ ಉಂಟಾಗ್ತಿರುತ್ತೆ. ಯಾವುದರಲ್ಲಿ ಅಂದರೆ ಈ ಒಂದರ ವರ್ಧನೆ ಬೆಲೆ, ಪ್ರತಿಬಿಂಬದ ಗಾತ್ರ ಮತ್ತು ಸ್ವಭಾವ ಹೆಂಗಿರ್ತೈತಿ ಅಂತ ಕೇಳಿದ್ದಾರೆ. ಹೌದಾ, ಪ್ರತಿಬಿಂಬದ ಗಾತ್ರ ಮತ್ತು ಸ್ವಭಾವ ಹೆಂಗಿರ್ತೈತಿ ಅಂತಂದ್ರೆ ಮಿಥ್ಯ ಪ್ರತಿಬಿಂಬ ಇರ್ತೈತಿ, ಆಮೇಲೆ ನೇರ ಪ್ರತಿಬಿಂಬ ಇರ್ತೈತಿ, ಆಮೇಲೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ 3 ಪಟ್ಟು ದೊಡ್ಡದಾಗಿರುತ್ತೆ. ಯಾಕಂದರೆ ವರ್ಧನೆ ಆಗಿತ್ತಲ್ಲ, ಇದು 3 ಪಟ್ಟು ಏನಾಗಿರುತ್ತೆ, ದೊಡ್ಡದಾಗಿ ಕಾಣಿಸ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಬರೆದಿದ್ದೆ ಅದರಲ್ಲಿ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ಎಲ್ಲೆಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ನೋಡಿರಿ. 1ನೇ ಪಾಯಿಂಟ್ಗೆ ಅರ್ಧ ಮಾರ್ಕ್ಸು, 2ನೇ ಪಾಯಿಂಟ್ಗೆ ಅರ್ಧ ಮಾರ್ಕ್ಸು, 3ಕ್ಕೆ ಅರ್ಧ ಮಾರ್ಕ್ಸು, 4 ಇಲ್ಲಿ 2 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ತೆಳಗೆ ಈ ಡೆಫಿನೇಷನ್ಗೆ 1 ಮಾರ್ಕ್ಸು, ಅದರ ಪ್ರತಿಬಿಂಬದ ಕ್ಯಾರೆಕ್ಟರೈಸೇಷನನ್ನು ಮಾಡಿದ್ದಾರೆ, ಅದಕ್ಕೆ 1 ಮಾರ್ಕ್ಸು, ಆಮೇಲೆ ಪ್ರತಿಬಿಂಬದ ಗಾತ್ರ ಮತ್ತು ಎತ್ತರಕ್ಕೆ 3 ಪಟ್ಟು ದೊಡ್ಡದಾಗಿದೆ ಅಂತೇಳಿ ಸ್ವಭಾವವನ್ನು ತಿಳಿಸಿದ್ದಕ್ಕೆ ಇದಕ್ಕೆ 1 ಮಾರ್ಕ್ಸು. ಟೋಟಲ್ 2, ಇಲ್ಲಿ 1 ಮಾರ್ಕ್ಸು, 2, 1, 1. ಸೊ ಒಟ್ಟು
5 ಮಾರ್ಕ್ಸ್ ನಮಗೇನಾಗುತ್ತೆ ನೋಡಿ. ಇಷ್ಟು ಬರೆದ್ರೆ ನಿಮ್ಗೆ ಇಷ್ಟು ಬರೆಯೋಕ್ಕೆ ಎಷ್ಟೊತ್ತಾಗುತ್ತೆ, ಒಂದು ಪೇಜಲ್ಲಿ ಬರೆದು ಬಿಡ್ಬೋದು ನೀವು. ಸೊ ಅದಕ್ಕೆ ಏನಾಗಿರುತ್ತೆ 5 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸುಮ್ಮನೆ ಏನೇನೋ ಬರ್ಕೊತ ಹೋಗೋದಕ್ಕಿಂತ ನೀವು ನೇರವಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಬರ್ಕೊತ ಹೋದರೆ ನಿಮಗೆ ಟೈಮು ಸಾಲುತ್ತೆ, ಆಮೇಲೆ ಜಾಸ್ತಿ ಮಾರ್ಕ್ಸನ್ನು ತೊಗೊಳೋದು ಕೂಡ ಸಹಾಯ ಆಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಪ್ರಶ್ನೆಗಳನ್ನು ನಾನೇನು ಮಾಡಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಳಗೆ ಡಿಸ್ಕಷನ್ ಮಾಡಿದ್ದೀನಿ ಸ್ನೇಹಿತರೆ. ಇದೇ ಥರ ಇನ್ನುಳಿದ ಎಲ್ಲ ಸಬ್ಜೆಕ್ಟ್ಗಳನ್ನು ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅವುಗಳ ಸರಣಿಯನ್ನು ಇದೇ ಚಾನಲಲ್ಲಿ ನೀವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡ್ತೀರಿ. ಯಾರು ನಿಮ್ಮ ಅಕ್ಕಪಕ್ಕದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿದ್ದಾರೆ, ಯಾವ ರೀತಿ ಕ್ವಶನ್ ಬರುತ್ತೆ, ಯಾವ ರೀತಿ ನಾವು ಆನ್ಸರ್ ಬರೀಬೇಕು ಅಂತಕ್ಕಂಥ ಗೊಂದಲದಲ್ಲಿರ್ತಾರೆ, ಅಂಥ ವಿದ್ಯಾರ್ಥಿಗಳಿಗೆ ನೀವು ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವರಿಗೆ ಸಹಾಯ ಮಾಡಬಹುದು. ಅದೇ ಥರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ.